ಇದೆ ಈಗ ಈ ನಮ್ಮಲ್ಲಿ ಮಧುರಿನಲ್ಲಿ ಒಂದು ಡೆಂಗ್ಯೂ ಬಂತಲ್ಲ ಮಗು, ಆಮೇಲೆ ನೀವು ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿಲ್ವಲ್ಲಪ್ಪ ನೀವು. ನಮ್ಮ ಆ ಡೆತ್ ಆಗದಲ್ಲ, ನೀವು ಎಷ್ಟು ದಿವಸ ಆಯ್ತು ನಿಮ್ಮ ಹಾಸ್ಪಿಟಲ್? 3 ದಿವಸದಲ್ಲಿ ಏನು ನೀವೊಂದು ಮೆಡಿಕಲ್ ಇದ್ರ ಟೆಸ್ಟ್ ಮಾಡಿಲ್ಲ, ಬ್ಲಡ್ ಟೆಸ್ಟ್ ಮಾಡಿಲ್ಲ, ಸರಿಯಾದ ರೀತಿ ಟ್ರೀಟ್ಮೆಂಟ್ ಮಾಡಿಲ್ಲ, ಬರೀ ಗ್ರಾಜುಯೇಟ್ಸ್ ಇವರು ಅವ್ರು ಮಾತ್ರ ಬಂದು ನೋಡಿರೋದು. ಇನ್ಯಾರು ನೀವು ಡಾಕ್ಟ್ರೇ ಬಂದು ನೋಡಿಲ್ಲ ಅಲ್ಲಿ. ಅವ್ರು ಹೇಳ್ತಾ ಇಲ್ವಾ? ಕರೆಕ್ಟ್ ಆಗಿ ಹೇಳ್ತಾ ಇದಾರಲ್ಲ. ಇಷ್ಟೊಂದು ನೀವು ಡೆಂಗ್ಯೂನ ಇಷ್ಟೊಂದು ನಿರ್ಲಕ್ಷ್ಯತೆಯಿಂದ ನೋಡಿದ್ರೆ ಎಂತ ಹಾಸ್ಪಿಟಲ್ ನಡೆಸ್ತೇವೆ ನೀವು? ಅಲ್ಲ, ಯಾವನಾರ ನೋಡ್ಲಿ, ಮಕ್ಕಳ ಡಾಕ್ಟ್ರೇ ನೋಡ್ಲಿ, ಯಾವನಾರ ನೋಡಲ್ರಿ. ಅಲ್ಲಿ ನಮ್ದು ಇದು ಇಂಥ ಡೆಂಗ್ಯೂ ನಡೀತಾ ಇರುವಂತ ಸಂದರ್ಭದಲ್ಲಿ ನೀವು ಟೆಸ್ಟಿಂಗ್ ಮಿಷಿನ್ಸ್ ಗಳು ಸರಿ ಇಲ್ಲ, ಕೆಟ್ಟೋಗಿವೆ ಅಂತ ಹೇಳ್ತಿರೋಂತ ನಾಚಿಕೆ ಆಗಲ್ರಿ. ಡೈರೆಕ್ಟರ್ ಅಲ್ಲ, ಈಗ ನಾನು ಹೇಳ್ತೀನಿ ತಡ್ರಿ, ಇದು ಹೊಣೆಗಾರ ನಿಮ್ಮನ್ನ ಹೊಣೆಗಾರ ಮಾಡ್ಬೇಕಾಗತ್ತೆ ಆಸ್ಪತ್ರೆ. ಯಾರವರು ಮಕ್ಕಳ ಡಾಕ್ಟರ್ ಅಂತ ಇದೆ. ಈಗ ಈ ನಮ್ಮಲ್ಲಿ ಮಧುರಿನಲ್ಲಿ ಒಂದು ಡೆಂಗ್ಯೂ ಬಂತಲ್ಲ ಮಗು, ಆಮೇಲೆ ನೀವು ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿಲ್ವಲ್ಲಪ್ಪ ನೀವು. ನಮ್ಮ ಆ ಡೆತ್ ಆಗದಲ್ಲ, ನೀವು ಎಷ್ಟು ದಿವಸ ಆಯ್ತು ನಿಮ್ಮ ಹಾಸ್ಪಿಟಲ್? 3 ದಿವಸದಲ್ಲಿ ಏನು ನೀವೊಂದು ಮೆಡಿಕಲ್ ಇದ್ರ ಟೆಸ್ಟ್ ಮಾಡಿಲ್ಲ, ಬ್ಲಡ್ ಟೆಸ್ಟ್ ಮಾಡಿಲ್ಲ, ಸರಿಯಾದ ರೀತಿ ಟ್ರೀಟ್ಮೆಂಟ್ ಮಾಡಿಲ್ಲ, ಬರೀ ಗ್ರಾಜುಯೇಟ್ಸ್ ಇವರು ಅವ್ರು ಮಾತ್ರ ಬಂದು ನೋಡಿರೋದು. ಇನ್ಯಾರು ನೀವು ಡಾಕ್ಟ್ರೇ ಬಂದು ನೋಡಿಲ್ಲ ಅಲ್ಲಿ. ಅವ್ರು ಹೇಳ್ತಾ ಇಲ್ವಾ? ಕರೆಕ್ಟ್ ಆಗಿ ಹೇಳ್ತಾ ಇದಾರಲ್ಲ. ಇಷ್ಟೊಂದು ನೀವು ಡೆಂಗ್ಯೂನ ಇಷ್ಟೊಂದು ನಿರ್ಲಕ್ಷ್ಯತೆಯಿಂದ ನೋಡಿದ್ರೆ ಎಂತ ಹಾಸ್ಪಿಟಲ್ ನಡೆಸ್ತೇವೆ ನೀವು? ಅಲ್ಲ, ಯಾವನಾರ ನೋಡ್ಲಿ, ಮಕ್ಕಳ ಡಾಕ್ಟ್ರೇ ನೋಡ್ಲಿ, ಯಾವನಾರ ನೋಡಲ್ರಿ. ಅಲ್ಲಿ ನಮ್ದು ಇದು ಇಂಥ ಡೆಂಗ್ಯೂ ನಡೀತಾ ಇರುವಂತ ಸಂದರ್ಭದಲ್ಲಿ ನೀವು ಟೆಸ್ಟಿಂಗ್ ಮಿಷಿನ್ಸ್ ಗಳು ಸರಿ ಇಲ್ಲ, ಕೆಟ್ಟೋಗಿವೆ ಅಂತ ಹೇಳ್ತಿರೋಂತ ನಾಚಿಕೆ ಆಗಲ್ರಿ. ಡೈರೆಕ್ಟರ್ ಅಲ್ಲ, ಈಗ ನಾನು ಹೇಳ್ತೀನಿ ತಡ್ರಿ, ಇದು ಹೊಣೆಗಾರ ನಿಮ್ಮನ್ನ ಹೊಣೆಗಾರ ಮಾಡ್ಬೇಕಾಗತ್ತೆ ಆಸ್ಪತ್ರೆ. ಯಾರವರು ಮಕ್ಕಳ ಡಾಕ್ಟರ್